ಪ್ಲೀಸ್ ಡಾಕ್ಟ್ರೆ, ನನಗೆ ಹೆಂಗಾದ್ರೂ ಮಾಡಿ ಕಾಲು ಬರಂಗೆ ಮಾಡಿಕೊಡ್ರಿ ಡಾಕ್ಟ್ರೆ. ನಿಮ್ಮ ಕೈ ಮುಗಿತೀನಿ. ನನ್ನ ಮಕ್ಕಳನ್ನ ಸಣ್ಣವ, ನನ್ನ ಮಕ್ಕಳನ್ನ ನೋಡ್ಕೋಬೇಕು. ಯಾರನ್ನೂ ಬೇಡ್ತಿರ್ಲಿಲ್ಲ ಡಾಕ್ಟ್ರೆ, ನನಗೆ ಕಾಲು ಬಂದಿದ್ರೆ ಓಡಾಡೋಕ್ಕೆ. ಪ್ಲೀಸ್ ಡಾಕ್ಟ್ರೆ, ನನಗೆ ಕಾಲು ಬರಂಗೆ ಮಾಡಿ. ಸುಮ್ಮನಿರು, ಏನಾಗೈತೆ ಅಂತ ಹೇಳ್ತಾರೆ ನೋಡಿ. ಅವರೆಲ್ಲ ಈಗೆಲ್ಲ ಟೆಸ್ಟ್ ಮಾಡಿವ್ರಿ, ಹೇಳ್ತಾರೆ ಏನಾಗೈತೆ ಡಾಕ್ಟ್ರೆ ನೋಡಿ ಸ್ವಲ್ಪ ಹೇಳ್ರಿ. ಪಾಪ ಕಾಲು ಓಡಾಡಕ್ಕೆ ಬರಲ್ಲ ಅಂತ ಅವಳಿಗೆ ಅದೇ ಒಂದು ಇದಾಗ್ಬಿಟ್ಟೈತೆ, ಬೊತ್ತವೋ ಇಲ್ವೋ ಅಂತ ತುಂಬ ಯೋಚನೆ ಮಾಡ್ತಾಳೆ. ಏನಾಗೈತೆ, ಏನು ಸಮಸ್ಯೆ ಆಗೈತೆ ಅಂತ ಹೇಳಿ ಡಾಕ್ಟ್ರೆ. ಬರುತ್ತೆ ಅಮ್ಮ, ಓಡಾಡ್ತೀಯಾ ನೀನು. ಇವಾಗ ಜಾಸ್ತಿನ ತುಂಬ ಎಕ್ಸಸೈಸ್ಗಳು ಮಾಡ್ಕೋಬೇಕಾಗುತ್ತೆ. ಎದ್ದು ನೀನು ಓಡಾಡೋದಕ್ಕೆ ತುಂಬ ಪ್ರಯತ್ನ ಪಡು. ಮತ್ತು ಕಾಲುಗಳು ಇವಾಗ ಸೆನ್ಸ್ ಕಳ್ಕೊಬಿಟ್ಟಿದ್ದಾವೆ, ನರಗಳು ತುಂಬ ವೀಕ್ ಆಗಿಬಿಟ್ಟಿದ್ದಾವೆ. ಅದಕ್ಕೆ ಸ್ವಲ್ಪ ದಿನ ಲೇಟ್ ಆಗುತ್ತೆ. ಓಡಾಡ್ತೀಯಾ ಸ್ವಲ್ಪ ದಿನ ಲೇಟ್ ಆಗುತ್ತೆ. ದುಡ್ಡು ಖರ್ಚಾದರೂ ಪರವಾಗಿಲ್ಲ ಡಾಕ್ಟ್ರೆ. ನನ್ನ ಮಗಳಿಗೆ ಇವಾಗ ಓಡಾಡೋಕ್ಕೆ ಕಾಲು ಬಂದರೆ ಸಾಕಾಗೈತೆ. ಅವಳು ಪಾಪ ಎದ್ದೋಡಾಡೋಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾಳೆ ಡಾಕ್ಟ್ರೆ, ಆಗಂಗಿಲ್ಲ. ಏನಾಗೈತೆ ಅಂತ ಹೇಳ್ರಿ ಡಾಕ್ಟ್ರೆ. ಅಲ್ಲ ಡಾಕ್ಟ್ರೆ, ಓಡಾಡಕ್ಕೆ ಬರ್ತಾವ ಏನು ಕಾಲು ಇನ್ನೂ ಜೀವನ ಪರ್ಯಂತ ಹಂಗೇನ ಏನು ಓಡಾಡಕ್ಕೆ ಬರ್ತಾವ? ಇವಾಗ ಏನು ಮಾಡಬೇಕು ಅಂತ ಹೇಳ್ರಿ ಡಾಕ್ಟ್ರೆ. ಏನಾಗೈತೆ ಏನು ಅಂತ ಹೇಳಿ ಸ್ವಲ್ಪ ನೀವು ಹೇಳಿದ್ರೆ ಅವ್ರೇನು ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಅಂತ ಹೇಳ್ತಾರೆ. ನೀವು ಚೆನ್ನಾಗಿ ನೋಡ್ತೀರಾ ಅಂತ ನಮ್ಮೂರವ್ರು ಯಾರನ್ನ ನಿಮ್ಮ ನಂಬರ್ ಕೊಟ್ಟರು, ಕಾಲಾಗ್ದಿಲ್ದಾರಿಗೆಲ್ಲ ಮನೆ ಹತ್ರನೇ ಬಂದು ನೋಡ್ತಾರೆ ಡಾಕ್ಟ್ರು ಅಂತ ಹೇಳಿದ್ರು. ಅದಕ್ಕೆ ನಾವು ಫೋನ್ ಮಾಡಿದ್ವಿ ಡಾಕ್ಟ್ರೆ. ನೀವೇನ ಮಾಡಿ ಈ ಅಮ್ಮ ಕಾಲು ಬರಂಗೆ ಮಾಡಿಕೊಡ್ಬೇಕು. ಬರ್ತಾವಮ್ಮ, ಆದರೆ 6 ತಿಂಗಳು ವರ್ಷ ಕಾಯಬೇಕಾಗುತ್ತೆ. ಈಗ ನರದ್ದು ಬೇಗ ಅದು ಇಂಪ್ರೂವ್ ಆಗಲ್ಲ. ದಿನದಿನಕ್ಕೂ ಎಳ್ಕಾಳೋಷ್ಟು ಅಷ್ಟೇ ಇಂಪ್ರೂವ್ ಆಗೋದು. ಅದು ಅವ್ರಿಗೆ ನರ ತುಂಬ ವೀಕ್ ಆಗಿಬಿಟ್ಟಿದ್ದಾವೆ. ಅದಕ್ಕೆ ನರಗಳಿಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು. ಮತ್ತು ನರ ಎಲ್ಲ ತುಂಬ ವೀಕ್ ಆಗಿಬಿಟ್ಟಿದ್ದಾವೆ. ದಿನ ಹಾಲು ಮೊಟ್ಟೆ ಈ ಥರದ್ದೆಲ್ಲ ಚೆನ್ನಾಗಿ ತಿನ್ನಬೇಕು. ಮತ್ತು ಟ್ಯಾಬ್ಲೆಟ್ ಎಲ್ಲ ಬರ್ಕೊಡ್ತೀನಿ, ಟ್ಯಾಬ್ಲೆಟ್ ಎಲ್ಲ ತೊಗೋಬೇಕು. ಮತ್ತು ವಾಕ್ ಮಾಡಬೇಕು. ಮತ್ತು ಡೈಲಿನ ಅವರು ಶಾಕ್ ಟ್ರೀಟ್ಮೆಂಟ್ ತೊಗೋಬೇಕು. ಫಿಸಿಯೋಥೆರಪಿ ಮಾಡಿಸ್ಕೋಬೇಕು. ಫಿಸಿಯೋಥೆರಪಿ ಮಾಡಿಸ್ಕೊಂಡ್ರೆ ಅವ್ರಿಗೆ ನರ ಎಲ್ಲನ ಅವಾಗ ಸೆನ್ಸ್ ಗೊತ್ತಾಗುತ್ತೆ. ನರಗಳಿಗೆಲ್ಲ ಇವಾಗ ಸೆನ್ಸ್ ಕಳ್ಕೊಬಿಟ್ಟಿದ್ದಾವೆ. ಕಾಲಲ್ಲಿರೋ ನರ ಸೊಂಟದಿಂದ ಕೆಳಕ್ಕೆ ಎಲ್ಲ ನರ ವೀಕ್ ಆಗಿಬಿಟ್ಟಿದ್ದಾವೆ. ಅದಕ್ಕೆ ನರ ಎಲ್ಲ ಹಿಂಗೆ ಸುಕ್ಕಾಗ್ಬಿಟ್ಟಿದ್ದಾವೆ. ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾಯಿಲ್ಲ. ಕಾಲಿನ ನರಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾಯಿಲ್ಲ. ಅದಕ್ಕೆ ಇವಾಗ ನೀವು ಶಾಕ್ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ, ಫಿಸಿಯೋಥೆರಪಿ ಮಾಡಿಸ್ಕೋಬೇಕಾಗುತ್ತೆ. ಕಾಲು ವಾಸಿ ಆಗೋವರೆಗೂ ಫಿಸಿಯೋಥೆರಪಿ ಮಾಡಿಸ್ಕೊಂಡ್ರೆ ನಾವು ಕೊಡೋ ಮಾತ್ರೆ ಟ್ಯಾಬ್ಲೆಟು ಮೆಡಿಷನ್ ಎಲ್ಲ ತೊಗೊಂಡು ಅವ್ರು ಫಿಸಿಯೋಥೆರಪಿ ಮಾಡಿಸ್ಕೊಂಡ್ರೆ ಬೇಗ ಅವ್ರಿಗೆ ಕಾಲು ಬರುತ್ತೆ ನಡೆದಾಡೋದಕ್ಕೆ. ಮಾತ್ರೆ ಟಾನಿಕ್ಕು ಎಷ್ಟಾದರೂ ಕೊಡ್ರಿ ಡಾಕ್ಟ್ರೆ, ತಾಂಬ್ತೀನಿ. ನನಗೆ ಒಟ್ಟಿನಲ್ಲಿ ಕಾಲು ಬಂದರೆ ಸಾಕಾಗೈತೆ. ಕಾಲೆಲ್ಲ ಜೋಮು ಹಂಗೇನೆ ನಡೆದ ಹಿಂಗೆ ಎತ್ತಕ್ಕಾಗಲ್ಲ, ಹಿಂಗೆ ಅಲ್ಗರ್ಡ್ಸೋಕ್ಕಾಗಲ್ಲ, ಕಾಲು ಹಂಗಾಗುತ್ತೆ ಡಾಕ್ಟ್ರೆ. ನಿಮಗಿವಾಗ ಕಾಲಲ್ಲಿರೋ ನರ್ಗಳಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾಯಿಲ್ಲ. ಇವಾಗ ನಿಮ್ಮ ಕಾಲಲ್ಲಿರೋ ನರ್ಗಳು ಹೆಂಗಾಗಿದ್ದಾವೆ ಅಂತಂದರೆ ಸುಕ್ಕಾಗಿರುತ್ತಲ್ಲ ಪೈಪ್ ಹಿಂಗೆಲ್ಲ ಸುಕ್ಕಾಗಿರುತ್ತಲ್ಲ, ಆವಾಗ ನೀರು ಬಿಡೋದಕ್ಕೆ ನಾವು ಹಾಕಿದರೆ ಆ ನೀರು ಹೋಗೋದಿಲ್ಲ, ಹಂಗೆ ಸುಕ್ಕಾಗ್ಬಿಟ್ಟಿರುತ್ತೆ. ಇವಾಗ ಫುಲ್ಲೆಲ್ಲ ಹಿಂಗೆ ಸುಕ್ಕಾಗಿರೋ ಪೈಪ್ ತೊಗೊಂಡೋಗಿ ನಾವು ನೀರು ಹಿಡಿಯೋಕೆ ಹಾಕ್ಬಿಟ್ರೆ ನೀರು ಹೋಗೋದಿಲ್ಲ, ಹಂಗೆ ಸ್ಟಾಪ್ ಆಗಿಬಿಡುತ್ತೆ. ಆಗ ಹಂಗೆ ನಿಮಗೆ ನರ ಎಲ್ಲನ ಹಿಂಗೆ ಆಗ್ಬಿಟ್ಟಿದ್ದಾವೆ, ಸುಕ್ಕಾಗ್ಬಿಟ್ಟಿದ್ದಾವೆ. ನರ ವೀಕ್ ಆಗಿಬಿಟ್ಟು ಅವು ಸೆನ್ಸ್ ಕಳ್ಕೊಬಿಟ್ಟಿದ್ದಾವೆ. ಅದಕ್ಕೆ ಅದು ಶಾರ್ಟ್ ಟ್ರೀಟ್ಮೆಂಟ್ ತೊಗೊಂಡ್ರೆ ದಿನದಿನಕ್ಕೂ ಅವು ಇಂಪ್ರೂವ್ ಆಗ್ತವೆ. ಬೇಗ ಆಗೋಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಗೆ ಒಟ್ಟಿನಲ್ಲಿ ಕಾಲು ಬರುತ್ತೆ, ನೀವು ನಡೆದಾಡ್ತೀರಾ, ನಾನು ಭರವಸೆ ಕೊಡ್ತೀನಿ. ಒಟ್ಟಿನಲ್ಲಿ ನೀವು ಕಾಯಬೇಕಷ್ಟೇ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ಆಯ್ತು ಹೇಳ್ರಿ ಡಾಕ್ಟ್ರೆ, ಕಾಯ್ತಾರೆ. ಒಳ್ಳೆ ಮಾತ್ರೆ ಒಳ್ಳೆ ಟಾನಿಕ್ಕು ಎಲ್ಲ ಕೊಡ್ರಿ ಡಾಕ್ಟ್ರೆ. ಕೊಟ್ಟು ಅದು 8 ದಿನ ಮಾಡಬೇಕು ಅಂತ ಹೇಳಿದ್ರಲ್ಲ, ಬೇಕಾದ್ರೆ ಅದನ್ನು ಮಾಡಿಸ್ಕೊಂತಾರೆ ಹೇಳ್ರಿ ಡಾಕ್ಟ್ರೆ. ಅಲ್ಲ, ದಿನ ಕರ್ಕೊಂಬರೋಕ್ಕಾಗಲ್ಲ ಕಣಮ್ಮ ಆಸ್ಪತ್ರೆಗೆ. ಅಲ್ಲ ಸ್ಮಕ್ಕ, ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳು. ತಿರ್ಗಿ ಆಮೇಲೆ ದಿನ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕೈಲಿ ಆಗಲ್ಲ. ವಯಸ್ಸೋದಾರು ಒಟ್ಟು ಎಮ್ಮನ ಎತ್ತಕ್ಕೂ ಆಗ್ಲಲ್ಲ, ಆಗಲ್ಲ. ಅದಕ್ಕೇನೆ ಮನೆ ತಕ್ಕೆ ಬಂದು ನೋಡೋಕೆ ಹೇಳಮ್ಮ. ಅಲ್ಲ ಡಾಕ್ಟ್ರೆ, ಯಾವುದು ಫಿಸಿಯೋಥೆರಪಿ ಮಾಡಿಸ್ಕೋಬೇಕು ಅಂತ ಅಂದ್ರಲ್ಲ, ಅದು ಮನೆ ತಕ್ಕೆ ಬಂದು ಮಾಡ್ತೀರಾ ನೀವು? ನಮ್ಮ ಕಡೆ ನರ್ಸ್ಗಳಿದ್ದಾರೆ, ನರ್ಸ್ಗಳನ್ನ ಕಳಿಸ್ತೀವಿ. ಅದಕ್ಕೆ ನೀವು ಇಷ್ಟು ಫೀಸ್ ಅಂತ ಕಟ್ಟಬೇಕಾಗುತ್ತೆ. ಡೈಲಿ 1 ಅವರ್ ಬಂದುಬಿಟ್ಟು ಬೆಳಗ್ಗೆ ನೀವು ಯಾವ ಟೈಮಿಂಗ್ಸ್ ಹೇಳ್ತೀರೋ ಆ ಟೈಮಿಂಗ್ಸಿಗೆ ಬಂದುಬಿಟ್ಟು ಅವರು 1 ಅವರು ಕಾಲ್ಗೆ ಫಿಸಿಯೋಥೆರಪಿ ಮಾಡ್ತಾರೆ. ನೀವು ಇಂಥ ಟೈಮ್ ಅಂತ ಹೇಳಬೇಕು. ಸರಿ ಆಯಿತು ಡಾಕ್ಟ್ರೆ, ಎಷ್ಟಾದರೂ ಪರವಾಗಿಲ್ಲ. ನನಗೆ ಒಟ್ಟಿನಲ್ಲಿ ಕಾಲು ಬರಂಗೆ ಮಾಡಿರಿ ಅಷ್ಟೇ. ಕಾಲು ಬಂದರೆ ಸಾಕು ನನಗೆ. ಎಷ್ಟಾದರೂ ಪರವಾಗಿಲ್ಲ ಡಾಕ್ಟ್ರೆ, ನನ್ನ ಮಕ್ಕಳು ಮುಖ ನೋಡಬೇಕು ನಾನು. ಧೈರ್ಯ ಕಳ್ಕೊಬೇಡ, ಧೈರ್ಯವಾಗಿರು. ಧೈರ್ಯ ಇದ್ರೇನೆ ಅಮ್ಮ. ಈಗ ನಾವೇನೇ ಮೆಡಿಸನ್ ಕೊಟ್ಟು, ನಾವೇನೇ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು, ನಾವು ಪ್ರಯತ್ನ ಮಾಡಿದ್ರೂ ನಿಮಗೆ ಧೈರ್ಯ ಮುಖ್ಯ. ನಿಮಗೆ ಧೈರ್ಯ ಇಲ್ಲ ಅಂದರೆ ಏನು ಮಾಡೋದಕ್ಕಿಲ್ಲ. ನಾನು ಚೆನ್ನಾಗಿ ಆಗ್ತೀನಿ, ಓಡಾಡ್ತೀನಿ,
ನಾನು ಇನ್ನೂ ಚೆನ್ನಾಗಿ ವಾಕ್ ಮಾಡಿ ಕಾಲು ನನಗೆ ನಡೆದಾಡೋದಕ್ಕೆ ಬರುತ್ತೆ, ನಾನು ನಡೀತಾನೆ ಇದ್ದೀನಿ ಅಂತ ಅನ್ಕೋಬೇಕು. ನಿನ್ನ ಧೈರ್ಯ ಕಳ್ಕೊಬಾರ್ದು. ಇದೇನಪ್ಪ ಹಿಂಗಾಯಿತು, ಇದ್ಯಾಕೆ ಹಿಂಗಾಯಿತು, ಅಯ್ಯೋ ನಾನು ಓಡಾಡ್ತೀನೋ ಇಲ್ವೋ ಅಂತ ಹೇಳಿ ನಿನ್ನ ಧೈರ್ಯ ಕಳ್ಕೊಳಕ್ಕೆ ಹೋಗ್ಬಾರ್ದು. ನಿನ್ನ ಮನಸ್ಸಲ್ಲಿ ನೀನೇ ಧೈರ್ಯ ತಗೋಬೇಕು. ನಿನಗೆ ನಾನು ನಡೆದಾಡ್ತೀನಿ, ನನ್ನ ಮಕ್ಳು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ನನಗೆ ಹಿಂಗಾಗೈತೆ ಅಂತ ಮನಸ್ಸಿಂದ ತೆಗ್ದಾಕ್ಬಿಡ್ರಿ ಅದನ್ನು. ನನಗೆ ಕಾಲು ನಡೆಯೋದಕ್ಕೆ ಬರ್ತಾ ಇಲ್ಲ, ನಾನು ನಡೆದಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅದನ್ನು ಮನಸ್ಸಿಂದ ತೆಗ್ದಾಕ್ಬಿಡಿ. ನೀವು ಮನಸ್ಸಿಂದ ತೆಗ್ದಾಕಿ ನಾನು ಚೆನ್ನಾಗಿ ಆಗ್ತೀನಿ ಅಂತ ಹೇಳಿ ನೀವು ನಿಮ್ಮ ಮನಸ್ಸಲ್ಲಿ ನೀವು ಧೈರ್ಯ ತೊಗೊಂಡ್ರೆ ಮಾತ್ರ ಅದು ನಾವು ಮೆಡಿಸನ್ ಕೊಡೋ ಜೊತೆಗೆ ಅದನ್ನು ಮುಂದುವರೆದು ಹಂಗೆ ನೀವು ಚೆನ್ನಾಗಿ ಆಗ್ತೀರ. ಈಗ ನಾವು ಎಷ್ಟೇ ಮೆಡಿಸನ್ ಕೊಟ್ಟರು ನೀವು ಧೈರ್ಯ ಕಳ್ಕೊಬಿಟ್ರೆ ಅದೇನೂ ಮಾಡೋದಕ್ಕಾಗಲ್ಲ. ಕಣಮ್ಮ ಜನಮ್ಮ, ಡಾಕ್ಟ್ರ್ ಹೇಳ್ತಿರೋದು ನಿಜ, ಧೈರ್ಯನೇ ಮುಖ್ಯ. ಯಾರಿಗನಾಗಲಿ ಧೈರ್ಯನೇ ಮುಖ್ಯ. ಧೈರ್ಯ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅವ್ರು ಎಷ್ಟೇ ಅವರು ಮಾತ್ರೆ ಟಾನಿಕು ಇಂಜೆಕ್ಷನ್ನು ಅವ್ರು ಏನೇ ಇದನ್ನು ಕೊಟ್ಟರು ಆಗೋದಿಲ್ಲ. ಧೈರ್ಯ ತಗೋಬೇಕು. ಡಾಕ್ಟ್ರು ಸರಿಯಾಗಿ ಹೇಳ್ತಾ ಇದ್ದಾರೆ. ಎಷ್ಟು ಧೈರ್ಯ ತಗೊಂಬನ ಡಾಕ್ಟ್ರೆ, ಎಷ್ಟು ಧೈರ್ಯ ತಗೊಂಬನ. ನಾನು ಚೆನ್ನಾಗಿ ಆಗ್ತೀನಿ, ನಡೆದಾಡ್ತೀನಿ ಅಂತ ಎಷ್ಟು ಧೈರ್ಯ ತಗೊಂಡ್ರು ನನ್ನ ಮನ್ಸಾಗ ಅದಿದ್ದೇ ಇರುತ್ತೆ. ಯಾಕಪ್ಪ ಈ ವಯಸ್ಸಿಗೆ ನನಗೆ ಹಿಂಗಾಯಿತು, ಯಾಕೆ ಕಾಲು ಓಡಾಡಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಎಷ್ಟೇ ಧೈರ್ಯ ತಗೊಂಡ್ರು ಹಿಂಗೆ ಆಗ್ತಾಯಿತ್ತೆ. ಆಗೋಗ್ಬಿಟ್ಟೈತೆ. ಇವಾಗ ಅದನ್ನ ಯೋಚನೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಾವು ಚೆನ್ನಾಗಿ ಆಗ್ತೀವಿ ಅನ್ನೋ ಧೈರ್ಯ ತೊಗೊಂಡು ನಾನು ಕೊಡೋ ಟ್ಯಾಬ್ಲೆಟು, ಟಾನಿಕ್ಕು ಮತ್ತು ಅದ್ರ ಜೊತೆಗೆ ಸೊಪ್ಪು, ತರಕಾರಿ, ನೀರು ಚೆನ್ನಾಗಿ ಕುಡೀರಿ. ಫಸ್ಟು ನೀವು ನೀರು ಬಹಳ ಕುಡಿಬೇಕಾಗುತ್ತೆ. ನೀರು ಚೆನ್ನಾಗಿ ಕುಡಿದಷ್ಟು ನಿಮಗೆ ಒಳ್ಳೆಯದು. ನೀರು ಚೆನ್ನಾಗಿ ಕುಡೀರಿ. ಸೊಪ್ಪು, ತರಕಾರಿ, ಹಾಲು, ಮೊಟ್ಟೆ, ಮೀನು ಎಲ್ಲ ಪ್ರತಿಯೊಂದನ್ನು ಚೆನ್ನಾಗಿ ತಿನ್ನಿ. ಬೇಗ ಬ್ಲಡ್ಡು ನಿಮಗೆ ಜಾಸ್ತಿ ಇದ್ದೊಟ್ಟು ಬೇಗ ನೀವು ಕ್ಯೂರ್ ಆಗ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇರೋದು. ನೀವು ಟೈಮಿಗೆ ಊಟ ಮಾಡಬೇಕು. ಟೈಮಿಗೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೋಬೇಕು. ಆಮೇಲೆ ವಾಕ್ ಮಾಡಬೇಕು, ಎಕ್ಸಸೈಸ್ಗಳು ಮಾಡ್ಕೋಬೇಕು. ಎಕ್ಸಸೈಸ್ಗಳು ಈಗ ನಾವು ಫಿಸಿಯೋಥೆರಪಿ ಮಾಡೋಕ್ಕೆ ಕಳಿಸ್ತೀವಿ, ನಮ್ಮ ನರ್ಸ್ ಕಳಿಸ್ತೀವಿ. ನೀವು ಅಮೌಂಟ್ ಕಟ್ಟಬೇಕಾಗುತ್ತೆ. ದಿವಸ 750 ರೂಪಾಯಿ ಒಂದು ದಿವಸಕ್ಕೆ ಫೀಸ್ ಆಗುತ್ತೆ. ಅಯ್ಯೋ ನೋಡ್ಕೊಂಡು ಕಡಿಮೆ ಮಾಡಿಕೊಳ್ರಿ ಡಾಕ್ಟ್ರೆ. 750 ರೂಪಾಯಿ ಅಂದರೆ ದಿವಸಕ್ಕೆ ಎಷ್ಟು ದಿನ ಎಷ್ಟು ಕಟ್ಟಬೇಕಾಗುತ್ತೆ? ನೋಡ್ಕೊಂಡು ಸ್ವಲ್ಪ ಕಮ್ಮಿ ಮಾಡಿಕೊಳ್ರಿ. ನಮಗೂ ನೀವು ಒಳ್ಳೆಯರು, ಚೆನ್ನಾಗಿ ನೋಡ್ತೀರಾ ಅಂತ ಹೇಳಿ ಯಾರೋ ಹೇಳಿದ್ರು. ಡಾಕ್ಟ್ರ್ ಹಿಂಗೆ ಇದ್ದಾರೆ, ಹಿಂಗೆ ಬಂದು ಅವರೇ ಮನೆ ತಂದು ನೋಡ್ತಾರೆ ಅಂತ ಹೇಳೋದಕ್ಕೆ ನಿಮಗೆ ನಾವು ಹೇಳಿದ್ವಿ ಫೋನ್ ಮಾಡಿ. ನೋಡಿರಿ ಡಾಕ್ಟ್ರೆ, ಕಡಿಮೆ ತಗೊಳ್ರಿ. ಬಡವರು ಏನ್ತೀರ, 2 ಮಕ್ಕಳು ಇದ್ದಾರೆ. ಇವ್ರ ಅಪ್ಪ ಅಮ್ಮ ಇವ್ರು ಇಲ್ಲ ಅನ್ಕೊಳ್ಳೋಸ್ತ್ರ ಅಷ್ಟೇ ಅಲ್ಲ, ಗಂಡನ ಮನೆಗೆ ಪಾಪ ಬಡವರು ಇವರು, ಏನು ಮಾಡೋಕ್ಕಾಗುತ್ತೆ? ಸ್ವಲ್ಪ ಕಡಿಮೆ ತಗೊಳ್ರಿ ಡಾಕ್ಟ್ರ್. ಇವ್ರ ಅಪ್ಪ ಅಮ್ಮ ತೋರಿಸ್ಬೇಕು, ಚೆನ್ನಾಗಿ ಮಾಡಬೇಕು ಅಂತ ಕರ್ಕೊಂಬಂದವ್ರೆ. ಪಾಪ ಗಂಡಕ್ಕೆ ತಿಳುವಳಿಕೆ ಇಲ್ಲ. 2 ಮಕ್ಕಳು, ಒಬ್ಳು ಮಗಳು ನೋಡಿದರೆ ಮೂಗಿ. ಸ್ವಲ್ಪ ಕಡಿಮೆ ತಗೊಳ್ರಿ ಡಾಕ್ಟ್ರೆ, ಇರಲಿ ಪರವಾಗಿಲ್ಲ. ಈಗ ನಾವು ಅವ್ರಿಗೆ ಡೈಲಿ ಇಲ್ಲಿ ಕಳಿಸ್ಬೇಕಾಗುತ್ತೆ, ಅವ್ರಿಗೂ ಪೇಮೆಂಟ್ ಕೊಡಬೇಕಾಗುತ್ತೆ, ಮತ್ತು ಅವ್ರಿಗೆ ಪೆಟ್ರೋಲ್ ಖರ್ಚಿಗೆ ಕೊಡಬೇಕಾಗುತ್ತೆ. ಯಾಕಂದರೆ ಮನೆ ಹತ್ರನೇ ಬಂದು ಟ್ರೀಟ್ಮೆಂಟ್ ಕೊಡೋದ್ರಿಂದನ ಸ್ವಲ್ಪ ಜಾಸ್ತಿ ಫೀಸ್ ಆಗುತ್ತೆ. 700 ರೂಪಾಯಿ ಕೊಟ್ಬಿಡಿ. 700 ರೂಪಾಯಿ ಕಡಿಮೆ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಡೈಲಿ ಕಳಿಸ್ಬೇಕಲ್ಲ, ಅದಕ್ಕೋಸ್ಕರ. ಸರಿ ಆಯಿತು ಡಾಕ್ಟ್ರೆ, 700 ರೂಪಾಯಿ ಆದರೂ ಆಗಲಿ, ನನಗೆ ಬೇಗ ಕಾಲು ನಡೆಯೋದಕ್ಕೆ ಬಂದರೆ ಸಾಕಾಗೈತೆ. ಬರುತ್ತೆ, ಸುಮ್ಮನಿರು ಗೆನಮ್ಮ, ಅಳಬೇಡ, ಸುಮ್ಮನಿರು. ಡಾಕ್ಟ್ರ್ ಹೇಳ್ತಾ ಇದ್ದಾರಲ್ಲ, ನಿನ್ನ ಧೈರ್ಯ ತಗೊಂಡು ನಾನು ಓಡಾಡ್ತೀನಿ ಎಂಬುದೊಂದು ನೀನು ಧೈರ್ಯ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸುಮ್ಮನಿರು. ನೋಡು, ಈ ದಿನ ಸುಮ್ಮನೆ ಮನೆಯಾಗಿದ್ದೆ, ಎಲ್ಲಾನ ತೋರಿಸ್ಕೊಂಡು ಏನಾನ ಮಾಡ್ಕೊಂಡಿದ್ರೆ ಇಡತ್ತಿಗೆ ಓಡಾಡಕ್ಕೆ ಬರೋದು ಏನೋ ಕಾಲು. ಇವಾಗ ಫೀಸ್ ಕಟ್ಬಿಡಿ. ಅದು ದಿನ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬರ್ತಾರಲ್ಲ, ಫೀಸ್ ಕಟ್ಟಬೇಕಾಗುತ್ತೆ. ತಿಂಗಳು ಫೀಸು ಒಂದೇ ಸತಿ ಕಟ್ಟಬೇಕಾಗುತ್ತೆ ನಿಮ್ಮ ಮುಂಚೆನೇ. ಇವಾಗ ಈ ತಿಂಗಳು ಕೊಡೋದಾ, ಇವಾಗಲೇ ಕಟ್ಟಿದರೆ ನೀವು ಈ ತಿಂಗಳು ಫುಲ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಸರಿ ಆಯ್ತು ಡಾಕ್ಟ್ರೆ, ಕೊಡ್ತೀವಿ. ನಮ್ಮ ಕೈಯಾಗ ಎಷ್ಟು ಕೇಳಿ ಕಟ್ಟಾಕ, ಎಷ್ಟಾದರೂ ದುಡ್ಡಾದರೂ ಪರವಾಗಿಲ್ಲ, ನಾನು ಚೆನ್ನಾಗಾದರೆ ಸಾಕಾಗೈತೆ. ಸುಮ್ಮನಿರಮ್ಮನಿ, ಅಳಬೇಡ, ಸುಮ್ಮನಿರಮ್ಮ. ಸುಮ್ಮನೆ ಡಾಕ್ಟ್ರ್ ಚೆನ್ನಾಗಾಗ್ತೀಯ ಅಂತ ಹೇಳವ್ರೆ, ಸುಮ್ಮನಿರು. ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ಕಾಲು ಸರಿ ಮಾಡ್ಸೋಣ ಅಂತ ಹೇಳಿ ಡಾಕ್ಟ್ರನ್ನ ಮನೆ ಹತ್ರನೇ ಕರ್ಕೊಂಬಂದಿದ್ದೆ. ಯಾರೋ ಹೇಳಿದ್ರು, ಹಿಂಗೆ ಯಾರೋ ಡಾಕ್ಟ್ರ್ ಇದ್ದಾರೆ ಮನೆ ಹತ್ರನೇ ಬಂದು ನೋಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡು ಬಂದಿದ್ದೆ. ಅದಕ್ಕೆ ಅವರು ನರ ತುಂಬ ವೀಕ್ ಆಗಿಬಿಟ್ಟಿದ್ದಾವೆ, ಅದಕ್ಕೆ ಶಾಕ್ ಟ್ರೀಟ್ಮೆಂಟ್, ಫಿಸಿಯೋಥೆರಪಿ ಅಂತ ಮಾಡ್ತಾರಂತೆ ಏನಾನ. ಅದಕ್ಕೆ ಅದನ್ನು ತಗೋಬೇಕು, ಅದನ್ನು ತಗೊಂಡ್ರೆ ಕಾಲು ಸರಿ ಹೋಗುತ್ತೆ ಅಂತ ಹೇಳಿ ಡಾಕ್ಟ್ರು ಹೇಳ್ತಾ ಇದ್ದಾರೆ. ದಿವಸ 700 ರೂಪಾಯಿ ಅಂತೆ, ದಿನ ಬಂದು 1 ಗಂಟೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕಂತೆ ಕಾಲಿಗೆ. ಅದಕ್ಕೇ ಕಾಲು ಬಂದರೆ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಇದ್ದಾಳೆ. ಏನು ಮಾಡಲಿ, ಅದಕ್ಕೆ ಧೈರ್ಯವಾಗಿರಬೇಕು ಕಣಮ್ಮ ನೀನು ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಏನು ಮಾಡಲಿ, ಹಿಂಗಾಗೈತೆ ಅವಳ ಪರಿಸ್ಥಿತಿ. ನೋಡ್ತಾ ಇರ್ರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.